ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಬಂದು ನೋಡಿ. ಸಾಂಗ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜಿ ಸರ್ ಮತ್ತು ಬಿರಾದರ್ ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಾಮಿಡಿ ಮೂವಿ ಇದು, ಒಳ್ಳೆ ಲೈರಿಕ್ಸ್ ಇದೆ, ಸಂಭಾಷಣೆ ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟಿಂಗ್ ಮೂವಿ ಇದೆ, ತುಂಬ ನೋಡ್ಬೋದು, ಚೆನ್ನಾಗಿದೆ. ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಸ್ಟ್ರೆಸ್ ರಿಲೀಫ್ ಮೂವಿ, ತುಂಬ ಎಂಟರ್ಟೈನ್ ಆಗಿದೆ. ಕಾಮಿಡಿ ಮೂವಿ, ಫುಲ್ ಕಾಮಿಡಿ ಇದೆ, ಫಸ್ಟು ಲಾಸ್ಟು ಯಾವ ಟ್ರ್ಯಾಜಿಡಿ ಅಂತ ಇಲ್ಲ. ಹಾಗೆ ಸೂರಜ್, ಆಮೇಲೆ ಜಿ ಬೈ, ಹಾಗೆ ಹಾಲಪ್ಪ ಅಂತ ಕ್ಯಾರೆಕ್ಟರ್ ಸಕ್ಕತ್ತಾಗಿ ಇಷ್ಟ ಆಯ್ತು, ನನಗೆ ತುಂಬ ಇಷ್ಟ ಆಯಿತು. ನನಗೆ ನಾರ್ತ್ ಕರ್ನಾಟಕ ತುಂಬ ಇಷ್ಟ, ಲ್ಯಾಂಗ್ವೇಜ್ ಸ್ಲ್ಯಾಂಗು ನಾರ್ತ್ ಕರ್ನಾಟಕ ತುಂಬ ಇಷ್ಟ ನನಗೆ. ಸೊ ಅದು ನಂಗೆ ತುಂಬ ಕ್ಲೋಸ್ ಆಯಿತು ಮೂವಿ. ಖಂಡಿತವಾಗ್ಲೂ ನನಗೆ ಉತ್ತರ ಕರ್ನಾಟಕ ಅಂದರೆ ಇಷ್ಟ, ಅದಕ್ಕೆ ಅರ್ಥ ಆಗುತ್ತೆ ನನಗೆ. ನಾವು ಈರುಳ್ಳಿ ಹೇಳೋಕ್ಕಿಂತ ಆಲೂಗಡ್ಡೆನೂ ಹೇಳ್ತೀವಿ ಜಾಸ್ತಿ. ಮೂವಿ ಸಕ್ಕದಾಯ್ತು, ಫ್ಯಾಮಿಲಿ ನಿಂತ್ಕೊಂಡು ನೋಡ್ಬೋದು ಕುತ್ಕೊಂಡು ಆರಾಮಾಗಿ. ಈ ನಡುವೆ ಫಿಲಮ್ ನೋಡಿದ್ದೀನಿ ಅಂತಂದರೆ ಇದೇ ಫಿಲಮ್ ಸಕ್ಕದಾಗಿದೆ. ಸೂರಜ್ ಅವ್ರದ್ದು ಮತ್ತೆ ಪಾಲಾಕ್ಷ ಮತ್ತೆ ಹಾಲಪ್ಪ ಅವ್ರದ್ದು ಸಕ್ಕತ್ತು ಆ್ಯಕ್ಟಿಂಗ್, ಸೂಪರ್ ಅಣ್ಣ. ಥ್ಯಾಂಕ್ ಯು. ಸೂಪರ್ ಆಗಿದೆ, ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಮೂವಿ ಮಾತ್ರ ಸೂಪರ್ ಆಗಿದೆ. ಔದೌಲ್ಯ ಅಂತ ಒಳ್ಳೆ ಕಾಮಿಡಿ ಮೂವಿ, ನಾನ್ ಸ್ಟಾಪ್ ಕಾಮಿಡಿ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಮೂವಿ, ಫ್ಯಾಮಿಲಿ ಸಮೇತ ಬನ್ನಿ. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ ಮೂವಿ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಇಷ್ಟು ನಕ್ಕಿ ಒಂದು ಥಿಯೇಟರ್ ಒಳಗಡೆ ಹೋಗಿ ಇಷ್ಟು ಕನ್ನಡ ಸಿನಿಮಾದಲ್ಲಿ ಇಷ್ಟೊಂದು ನಕ್ಕು ಹೊರಗಡೆ ಬಂದಿದ್ದು ತುಂಬ ದಿನ ಆಗಿತ್ತು. ಲಾಸ್ಟ್ ಸೂಫಮ್ಸ್ ಹೋಗಕ್ಕೆ ಹೋಗ್ತೀನಿ, ಅದು ತುಂಬ ಇಷ್ಟ ಆಗಿತ್ತು. ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿದೆ ಔದೌಲ್ಯ. ಇಡೀ ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲ ಟೆನ್ಷನ್ನು ಮರೆತು ಹೊರಗಡೆ ಎಲ್ಲ ಬಿಟ್ಬಿಟ್ಟು ಥಿಯೇಟ್ರ್ ಒಳಗಡೆ ಬನ್ನಿ, ನಕ್ಕೊಂಡು ಹೊಟ್ಟೆ ಹುಣ್ಣಾಗೋ ಥರ ಹೊರಗಡೆ ಬರ್ತೀರಾ. ಒಳ್ಳೇದಾಗಲಿ. ಔದೌಲ್ಯ ಟೀಮ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಎಲ್ಲೂ ಎಕ್ಸ್ಟ್ರಾ ಗಜಿಬಿಜಿ ಎಲ್ಲೂ ಅನ್ಸಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗಿ ಹೊರಗಡೆ ಬರ್ತೀರಾ. ಆಲ್ ದ ಬೆಸ್ಟ್. ಔದೌಲ್ಯ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ ಸಿನಿಮಾ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಔದೌಲ್ಯ ಜಯವಾಗಲಿ. ಔದೌಲ್ಯ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಜಿ ಅವರು ಬರವಣಿಗೆ ಅದ್ಭುತವಾಗಿದೆ. ಕನ್ನಡಕ್ಕೆ ಒಬ್ಬ ಒಳ್ಳೆ ಬರಹಗಾರ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಸಿನಿಮಾ ಡೈರೆಕ್ಷನ್ ಮಾಡದೇ ಇದ್ರು ಕೂಡ ಅವರು ಡೈರೆಕ್ಷನ್ ಮಾಡೋ ಎಲ್ಲ ಲಕ್ಷಣಗಳು ಈ ಸಿನಿಮಾ ಮುಖಾಂತರ ಕಾಣಿಸ್ತಿದೆ. ಔದೌಲ್ಯ ಅದ್ಭುತವಾದಂಥ ಸಿನಿಮಾ, ಕಾಮಿಡಿ ಇದೆ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ನಗ್ನಗ್ತಾ ಇರ್ಬೋದು. ನಮಗೆ ಗೊತ್ತಿರಲಿಲ್ಲ ಪೊಲೀಸರು ಏರೋಪ್ಲೇನ್ ಹತ್ತಿಸ್ತಾರೆ ಅಂದರೆ ಏನು ಅಂತ. ಈ ಪಿಕ್ಚರಲ್ಲಿ ಹೇಳಿದ್ದಾರೆ ಏರೋಪ್ಲೇನ್ ಫಾರಿನಲ್ಲಿ ಇದೆ ಅನಿಸುತ್ತೆ, ಅದಕ್ಕೆ ಏರೋಪ್ಲೇನ್ ಹತ್ತಿಸ್ತಾರೆ ಅಂತ ಕೇಳಿಸ್ತಾರೆ. ಈ ಥರ ಸುಮಾರು ಡೈಲಾಗ್ಗಳು ತುಂಬ ಚೆನ್ನಾಗಿದೆ. ನಗ್ನಗ್ತಾ ಸಿನಿಮಾ ನೋಡ್ಬೋದು. ಫಸ್ಟ್ ಫ್ರೇಮಿಂದ ಲಾಸ್ಟ್ವರೆಗೂ ಪ್ರತಿಯೊಂದು ಸೀನು, ಪ್ರತಿಯೊಂದು ಇದರಲ್ಲೂ ಡೈಲಾಗ್ ಪಂಚ್ ಇದೆ, ಕಾಮಿಡಿ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಜಿ ಮತ್ತು ಅವ್ರ ತಂಡಕ್ಕೆ, ಔದೌಲ್ಯ ಟೀಮ್ಗೆ ಸಪೋರ್ಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಜಿ ಅವರೇ. ಇನ್ನೂ ದೊಡ್ಡ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಬೇಕು. ಇದೇ ಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ಆಲ್ ದಿ ಬೆಸ್ಟ್ ಜಿ ಅವರೇ. ಎಲ್ರಿಗೂ ನಮಸ್ಕಾರ. ಜಸ್ಟ್ ನಾವು ಈಗ ತಾನೇ ಹುಲಿಯ ಸಿನಿಮಾ ನೋಡಿ ಬಂದ್ವಿ. ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಸಖತ್ ಕಾಮಿಡಿ ಇದೆ. ಇಡೀ ಉತ್ತರ ಕರ್ನಾಟಕ ನಿಜವಾಗ್ಲೂ ನೋಡಿದ್ರೆ ಬಿದ್ದು ನಗೋದಂತೂ ಗ್ಯಾರಂಟಿ, ಅಷ್ಟು ಸಖತ್ತಾಗಿದೆ. ಇಡೀ ಸಿನಿಮಾನ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಿದ್ದಾರೆ. ಅದು ನಮ್ಮ ಮಂಗಳೂರಿನ ಅನೀಶ್ ಅವ್ರು ಮಾಡಿರೋದು. ನಮ್ಮ ಜಿ ಅಣ್ಣನ ರೈಟಿಂಗ್ ಇದೆ, ಆ್ಯಕ್ಟಿಂಗ್ ಇದೆ. ಸೂರಜ್ ಅಣ್ಣ ಜಿ ಅಣ್ಣನ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಇಡೀ ಥಿಯೇಟರ್ ಫುಲ್ಲು ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ನಗ್ತಾನೆ ಇದ್ರು. ಫುಲ್ ಎಂಗೇಜಿಂಗ್ ಆಗಿದೆ ಸಿನಿಮಾ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಿಸ್ ಮಾಡ್ಕೊಂಡ್ರಂತೂ ನೀವು ಒಂದು ನಗುನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀರಾ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಔದೌಲ್ಯನ. ಸಖತ್ತಾಗಿದೆ. ಕಾಮಿಡಿಗೆ ಒಂದು ಸ್ವಲ್ಪನೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ನೀವು ನಕ್ಕೊಂಡು ಬರ್ತೀರಾ ಫುಲ್ ಸಿನಿಮಾ ಮುಗಿಯೋ ತನಕನೂ. ಸೊ ಔದೌಲ್ಯನ ಬೇಗ ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು. ಹೌದು ಹುಲಿಯ ನಮ್ಮ ಅನೀಶ್ ಅಣ್ಣ, ಅದೇ ರೀತಿ ಜಿಜಿ ಅಣ್ಣ ಅವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಸಿನಿಮಾ. ನಮ್ಮವರೇ ಅಂದ್ಕೂಡಲೇ ನಾವು ಹೊಗಳ್ಬೇಕಾಗುತ್ತೆ ಅದು ಇದು ಅಂತ ಆ ಥಾಟ್ನ ಬಿಟ್ಟು ಆಸ್ ಆನ್ ಆಡಿಯನ್ಸ್ ಆಗಿ ಕನ್ನಡದ ಸಿನಿಮಾ ಪ್ರೇಕ್ಷಕನಾಗಿ ಹೇಳಬೇಕಾದ್ರೆ ಅದ್ಭುತವಾದ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಅದರಲ್ಲೂ ದುರ್ಗಾ ಮತ್ತು ಪಾಲಾಕ್ಷ ಅವರ ಕಾಂಬಿನೇಷನ್ ಥ್ರೂ ಔಟ್ ಸಿನಿಮಾ. ಈ ದುರ್ಗಾ ಮತ್ತು ಪಾಲಾಕ್ಷ ಯಾರು ಅಂತ ಸಿನಿಮಾದಲ್ಲಿ ಬಂದು ನೋಡಿ ನೀವು. ಯಾಕಂದರೆ ನಾನು ಮುಖಸ್ತುತಿಗೆ ಹೇಳ್ಬೋದು ನಮ್ಮವರ ಸಿನಿಮಾ ಅಂತ ಹೇಳ್ಬೋದು. ಅದಕ್ಕಿಂತ ಮೀರಿ ಈ ಸಿನಿಮಾ ಚೆನ್ನಾಗಿದೆ, ಒಂದು ಅದ್ಭುತವಾದ ಸಿನಿಮಾ. ಕನ್ನಡ ಸಿನಿಮಾದಲ್ಲಿ ಇಂಥ ಸಿನಿಮಾ ಬರಬೇಕು. ಅದರಲ್ಲೂ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ನಾನು ಆಲ್ಮೋಸ್ಟ್ ನೋಡಿರಲಿಲ್ಲ, ಫಸ್ಟ್ ಸಿನಿಮಾ ನೋಡಿರೋದು. ಬ್ಯೂಟಿಫುಲ್ ಆಗಿದೆ. ಅದರಲ್ಲೂ ಇನ್ನೂ ದೊಡ್ಡ ಕಾಂಬಿನೇಷನ್ ಅಂದರೆ ಇದರ ಡೈರೆಕ್ಷನ್ ಮಾಡಿರೋರು ನಮ್ಮವರೇ, ಅನೀಶ್ ಅಣ್ಣ ಮಂಗಳೂರವರು. ರೈಟ್ರು ಬಂದುಬಿಟ್ಟು ಉತ್ತರ ಕರ್ನಾಟಕದ ನಮ್ಮ ಜಿ ಅಣ್ಣ. ಸೊ ಈ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ, ಅನ್ಎಕ್ಸ್ಪೆಕ್ಟೆಡ್ ಇದು. ಮೊದಲನೇ ಫಸ್ಟ್ ಹೇಳಿದಾಗೆ ನಮ್ಮವ್ರ ಸಿನಿಮಾ ಅಂತ ಹೇಳುತ್ತೇ ಇಲ್ಲ, ಒಂದು ಕನ್ನಡ ಸಿನಿಮಾ, ಒಳ್ಳೆ ಸಿನಿಮಾ ಆಗಿ ರಿವ್ಯೂ ಹೇಳ್ತಾ ಇದ್ದೇನೆ. ಅದ್ಭುತವಾದ ಸಿನಿಮಾ, ಥ್ರೂ ಔಟ್ ಸಿನಿಮಾ
ನಿಮ್ಮನ್ನು ನಗಿಸ್ತಾ ಹೋಗುತ್ತೆ. ಅದರಲ್ಲೂ ಪಾಲಾಕ್ಷ ಅಂತೂ ಸೂರಜ್ ಅವನ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಅದು ಇದಂತೂ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅವನು ಡ್ರಾಮಾ ಜೂನಿಯರ್ಸಲ್ಲೂ. ಬಟ್ ಇದರಲ್ಲಿ ಸೂಪರ್ಬಾಗಿ ಮಾಡಿದ್ದಾನೆ. ಈ ಸಿನಿಮಾದಿಂದ ಇನ್ನಷ್ಟು ಸಿನಿಮಾ ಅವನಿಗೆ 100% ಬರುತ್ತಿದೆ. ನಾನು ಯಾರಾದರೂ ಒಂದು 4-5 ಜನ ಒಳ್ಳೆ ಡೈರೆಕ್ಟರ್ಗಳು ನೋಡಿದ್ರೆ ಪಕ್ಕ ಅವ್ರನ್ನ ಹಾಕೋತಾರೆ. ಈ ಹಳೆ ಸಿನಿಮಾದಲ್ಲೆಲ್ಲ ನಾವು ಜುಗಲ್ಬಂದಿ ನೋಡ್ತಿರ್ಬೋದು, ಹೀರೋ ಮತ್ತು ಕಾಮಿಡಿ ಅಂತ. ಸೊ ಆ ಪ್ಯಾಟರ್ನಲ್ಲಿ ಪಾಲಾಕ್ಷ ಮತ್ತು ದುರ್ಗಾ ಅವರು ಇಡೀ ಸಿನಿಮಾನ ನಗಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಹಾರ್ಟ್ಲಿ ನಾನು ರೀಸೆಂಟಾಗಿ ನೋಡಿದ ಅದ್ಭುತವಾದ ಸಿನಿಮಾಗಳಲ್ಲಿ ಇದೊಂದು ತುಂಬ ಎಂಟರ್ಟೈನಿಂಗ್ ಆಗಿ ತುಂಬ ನಗಿಸುವಂತಹ ಸಿನಿಮಾ ಇದು. ಹೌದು ಹುಲಿಯ ಹೆಸರು ತುಂಬ ಕ್ಯಾಚ್ ಆಗಿದೆ. ಆ್ಯಂಡ್ ಇನ್ನೊಂದು ಡೈರೆಕ್ಟರ್ದು ಮೆಚ್ಚಲೇಬೇಕು, ಅವರು ಕರಾವಳಿ ಭಾಗದವರು ಆಗಿರೋದ್ರಿಂದ ಆ ಪ್ಯಾಟರ್ನ್ ಸಿನಿಮಾ ನಾನು ನೋಡಿದ್ದೀನಿ. ಬಟ್ ಉತ್ತರ ಕರ್ನಾಟಕಕ್ಕೆ ಅದು ಕ್ಯಾರೆಕ್ಟ್ರು ಅವರೊಂದೊಂದು ಪಾತ್ರನ ಕ್ರಿಯೇಟ್ ಮಾಡಿ ಸೂಟ್ ಆಗುವಂಥ ಪಾತ್ರನ ಕೊಟ್ಟಿದ್ದಾರೆ. ನಮ್ಮ ಪ್ರಿಯಾ ಸೌದಿ ಅವರು, ಆಮೇಲೆ ಉಮೇಶ್ ಕಿನ್ನಾಳ್ ಅವರು, ಸದಾನಂದ ಅವರು, ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಒಂದು ಸಿಂಪಲ್ ಆಗಿ, ಅದು ಇನ್ನೊಂದು ವಿಶೇಷತೆ ಏನಂದರೆ ಬರೀ 10 ದಿನದಲ್ಲಿ ಶೂಟಿಂಗ್ ಮುಗಿಸಿದಾರಂತೆ. ಅದು ಹೆಂಗೆ ಮಾಡಿದಾರೋ ಅಂತ ನನಗೆ ಒಂಥರ ಏನು ಮೈ ರೋಮಾಂಚನ ಆಯ್ತು. ಯಾಕಂದರೆ 10 ದಿನದ ರಿಸಲ್ಟು ಒಂದು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಬಟ್ ಈ ಸಿನಿಮಾ ನೋಡಿದಾಗ ಇದರಲ್ಲಿ ಪಕ್ಕ ಅನಿಸುತ್ತೆ, ಒಂದು ಸಿನಿಮಾ ಹಿಟ್ ಆಗಬೇಕಾದ್ರೆ, ಒಳ್ಳೆ ಸಿನಿಮಾ ಬರಬೇಕಾದ್ರೆ 100 ಕೋಟಿ ಬಜೆಟ್ ಬೇಕಾಗಿಲ್ಲ, ಒಂದು 100-200 ದಿನ ಶೂಟ್ ಮಾಡಬೇಕಾಗಿಲ್ಲ, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಬೇಕಾಗಿಲ್ಲ, ಹೆವಿ ಕಮರ್ಷಿಯಲು ಬೇಕಾಗಿಲ್ಲ ಅಂತ. ನಾವು ಥಿಯೇಟ್ರಲ್ಲಿ 2 ಅವರ್ಸ್ ಕೂತಿರ್ತೀವ, ನಗಿಸ್ಬೇಕು ಅಥವಾ ಏನಾದರೂ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಬಟ್ ಈ ಹೌದು ಹುಲಿಯ 2 ಗಂಟೆ ನಿಮ್ಮನ್ನು ಪಕ್ಕ ನಗಿಸುತ್ತೆ. ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ. ಇದು ನನ್ನ ಏನು ಹೊಗಳಿಕೆ ಅಲ್ಲ, ಇದು ನನ್ನೊಂದು ರಿಕ್ವೆಸ್ಟ್. ಯಾಕಂದರೆ ಒಳ್ಳೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.